ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಅತ್ತೆ ಮತ್ತು ಕಾವ್ಯ ಎಂಬ ಸೊಸೆ ಇದ್ದರು. ಇಬ್ಬರೂ ತುಂಬಾ ವಿಭಿನ್ನ ಸ್ವಭಾವದವರು. ಲಕ್ಷ್ಮಿ ಹಳೆಯ ಕಾಲದ ವಿಧಾನಗಳನ್ನು ಇಷ್ಟಪಡುವವರು, ಕಾವ್ಯ ಮಾಡರ್ನ್ ಸ್ಟೈಲ್ನಲ್ಲಿ ಬದುಕುವವಳು. ಆದರೆ ಇಬ್ಬರೂ ಒಂದೇ ಮನೆಯಲ್ಲಿದ್ದರೆ ಅಲ್ಲಿ ಕಾಮಿಡಿ ಗ್ಯಾರಂಟಿ. ಕಾವ್ಯ, ಇನ್ನೂ ಇದ್ದಿಲ್ಲವಾ? ಸೂರ್ಯೋದಯ ಆಗಿ 2 ಗಂಟೆ ಆಯ್ತು. ಅತ್ತೆ, ನಾನು ಎದ್ದಿದ್ದೀನಿ, ಆದರೆ ಬ್ರೇನ್ ಇನ್ನೂ ಸ್ಲೀಪ್ ಮೋಡ್ನಲ್ಲಿ ಇದೆ. ಅಯ್ಯೋ, ಇವಳ ಮಾತು ಕೇಳಿದ್ರೆ ನನಗೂ ನಿದ್ರೆ ಬರುತ್ತಿದೆ. ಸರಿ, ನೀನು ಟೀ ಮಾಡು, ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವತ್ತು ಸ್ಪೆಷಲ್ ಟೀ ಮಾಡ್ತೀನಿ. ಅಯ್ಯೋ, ಇದು ಟೀನಾ ಅಥವಾ ಕಷಾಯನಾ? ಅತ್ತೆ ಯೂಟ್ಯೂಬ್ ನೋಡಿ ಮಾಡಿದೆ. ಯಾವ ಚಾನೆಲ್ ಅದು? ಚಹಾ ಹಾಳು ಮಾಡುವುದು ಹೇಗೆ ಎಂದು ಹೇಳುತ್ತಾರಾ? ಅಮ್ಮ, ಏನಾಯಿತು? ನಿನ್ನ ಹೆಂಡತಿ ಮೆಡಿಸಿನ್ ತರಹ ಟೀ ಕೊಟ್ಟಿದ್ದಾಳೆ. ನಾನು ಅದನ್ನು ಪ್ರೀತಿಯಿಂದ ಮಾಡಿದ್ದೆ. ಸರಿ, ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ. ನೀವಿಬ್ಬರೂ ಶಾಂತವಾಗಿರಿ. ಮನೆಯಂದು ಸ್ವಚ್ಛ ಮಾಡಬೇಕು, ಅತಿಥಿಗಳು ಬರ್ತಾರೆ. ಅತ್ತೆ, ನಾನು ಆಧುನಿಕ ಶುಚಿಗೊಳಿಸುವಿಕೆ ಮಾಡುತ್ತೇನೆ. ಇದೇನು ಶಬ್ದನಾ? ಹೆಲಿಕಾಪ್ಟರ್ನಾ? ಅತ್ತೆ, ಇದು ವ್ಯಾಕ್ಯೂಮ್ ಕ್ಲೀನರ್. ನಮ್ಮ ಕಾಲದಲ್ಲಿ ಪೊರಕೆ ಸಾಕಾಗುತ್ತಿತ್ತು. ಇವತ್ತು ನಾವಿಬ್ರು ಅಡುಗೆ ಸ್ಪರ್ಧೆ ಮಾಡೋಣ. ಸವಾಲು ಸ್ವೀಕರಿಸಲಾಗಿದೆ. ಅಮ್ಮ, ನಿಮ್ಮ ಊಟ ಸೂಪರ್. ಕಾವ್ಯ, ನಿನ್ನದು ಯುನೀಕ್. ಯುನೀಕ್ ಅಂದ್ರೆ ಇನ್ನೂ ಸುಧಾರಿಸಬೇಕು. ಅತ್ತೆ, ನಾನು ವೆಬ್ ಸೀರೀಸ್ ನೋಡಬೇಕು. ಇದು ನನ್ನ ಟೈಮ್. ಸರಿ, ಟಿವಿ ಆಫ್ ಮಾಡ್ತೀನಿ. ಕಾವ್ಯ, ನನಗೆ ವಾಟ್ಸ್ಆಪ್ ಕಳಿಸು. ಸರಿ ಅತ್ತೆ. ಅಯ್ಯೋ, ನೇಬರ್ಗೆ ಗುಡ್ ಮಾರ್ನಿಂಗ್ ಬದಲು ಐ ಲವ್ ಯು ಅಂತ ಕಳಿಸಿದ್ದೀನಿ. ಅತ್ತೆ, ಈಗ ಅವರು ನೋಡಿ ಶಾಕ್ ಆಗಿರ್ತಾರೆ. ಆನ್ಲೈನ್ ಆರ್ಡರ್ ಮಾಡ್ಬೋದಿತ್ತಲ್ಲ. ಚೌಕಾಸಿ ಮಾಡುವುದು ನಿಜಕ್ಕೂ ಖುಷಿ ಕೊಡುತ್ತದೆ. ಆಲೂಗಡ್ಡೆ ಹೆಂಗಪ್ಪ ಕಿಲೋಗ್ರಾಂ? 100 rupees, ಮೇಡಮ್. 100 ರೂಪಾಯ? 50 ರೂಪಾಯಿಗೆ ಕೊಡು. ಅಮ್ಮ, ಅದು ಲಾಸ್ ಆಗೋಕೆ. ಅತ್ತೆ, ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೇಕಿತ್ತು. ಕಾವ್ಯ, ಸ್ನಾಕ್ಸ್ ಸೆಂಡ್ ಮಾಡೋ. ಇದು ಸ್ವೀಟಾ ಅಥವಾ ಸಾಲ್ಟಾ? ಇದು ಹೊಸ ವಿಧಾನ. ರಾತ್ರಿ ಇಬ್ಬರೂ ಕುಳಿತು ಮಾತನಾಡುತ್ತಾರೆ. ಅತ್ತೆ, ನಾವು ಜಗಳ ಮಾಡ್ತೀವಿ, ಆದ್ರೆ ಅದು ಫನ್ ಆಗಿರ್ತದೆ. ಹೌದು, ನೀನಿಲ್ದಿದ್ರೆ ಮನೆ ಬೋರಿಂಗ್ ಆಗುತ್ತೆ. ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳ ಹಾಗೆ. ಅತ್ತೆ, ನೀವು ನನ್ನ ಸೆಕೆಂಡ್ ನೋಮ್. ಆ ದಿನದಿಂದ ಲಕ್ಷ್ಮಿ ಮತ್ತು ಕಾವ್ಯ ಜಗಳ ಕಡಿಮೆ ಮಾಡಿ ಒಟ್ಟಿಗೆ ಕೆಲಸ ಮಾಡಲಾರಂಭಿಸಿದರು. ಮನೆ ತುಂಬ ನಗು, ಸಂತೋಷ ಮತ್ತು ಪ್ರೀತಿ ತುಂಬಿತು. ಅತ್ತೆ ಸೊಸೆ ಜಗಳ ಸಾಮಾನ್ಯ, ಆದರೆ ಪ್ರೀತಿ ಮುಖ್ಯ.